ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾವ ಥರ ಮನೆಯಲ್ಲೇ ನೀವು ಮೇಕಪ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಮೇಕಪ್ ಆರ್ಟಿಸ್ಟ್ ಮಾಡೋ ಥರನೇ ಸಿಂಪಲ್ ಆಗಿ ನೀವೇ ಮೇಕಪ್ ಮಾಡ್ಕೊಬೋದು. ಸಿಂಪಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಸಿಂಪಲ್ ಆಗಿ ಮೇಕಪ್ ಯಾವ ಥರ ಮಾಡ್ಕೊಳೋದು ಮನೆಯಲ್ಲಿ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಫಸ್ಟು ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಸಿಗೆ ಏನೂ ಹಚ್ಚಿರಬಾರ್ದು. ಅಂದರೆ ಕುಂಕುಮ, ಅರಿಶಿನ ಎಲ್ಲ ಹಂಗೆ ಇದ್ದರೆ ನೀವು ನೀಟಾಗಿ ಫೇಸ್ ವಾಶ್ನ ಮಾಡಿಕೊಂಡು ಆಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿ. ನಾನು ಫಸ್ಟು ಮಾಯ್ಶ್ಚರೈಸರ್ನ ಹಾಕ್ತಾ ಇದ್ದೀನಿ. ಸೆಟಫಿಲ್ ಮಾಯ್ಶ್ಚರೈಸರ್ನ ಹಾಕ್ತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೋನು ಮ್ಯಾಚ್ ಆಗುತ್ತೆ ಸೆಟಫಿಲ್ ಮಾಯ್ಶ್ಚರೈಸರು. ಅದಕ್ಕೆ ನಾನು ಸೆಟಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಪ್ರಾಡಕ್ಟ್ನ ಹಿಂಗೆ ತೊಗೊಂಡು ಒಬ್ಬರು ಕೈಯಲ್ಲಿ ಎಲ್ಲ ಈ ಥರ ಮಾಡ್ಬಿಟ್ಟು ಆಮೇಲೆ ಫೇಸ್ಗೆ ಹಾಕ್ತೀರಾ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಕೈಯಲ್ಲೇ ಉಳ್ಕೊಳ್ಳುತ್ತೆ ಮಾಯ್ಶ್ಚರೈಸರು, ಫೇಸ್ಗೆ ಹೋಗಲ್ಲ. ಅದಕ್ಕೆ ಫಸ್ಟು ನಾವು ಮಾಯ್ಶ್ಚರೈಸರ್ನ ಹಚ್ಕೊಬೇಕಾದ್ರೆ ಈ ಥರ ನೀಟಾಗಿ ಹಚ್ಕೊಂಡು ಆಮೇಲೆ ಈ ಥರ ನೀಟಾಗಿ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ನೀಟಾಗಿ ಈ ಥರ ಫೇಸ್ ಎಲ್ಲ ಕಡೆನೂ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಬೇಕು. ಫುಲ್ ಈ ಥರ ನೀಟಾಗಿ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಸನ್ಸ್ಕ್ರೀನು ಎಲ್ಲರೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾಕಂದರೆ ಬಿಸಿಲಲ್ಲಿ ಹೋದರೆ ನಿಮ್ಮ ಒಂದು ಸ್ಕಿನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಟ್ಯಾನ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಇವತ್ತು ಸನ್ಸ್ಕ್ರೀನ್ನ ಡಾಕ್ಟರ್ ರೆಫರ್ ಮಾಡಿರೋದು ನನಗೆ. ಈ ಸನ್ಸ್ಕ್ರೀನು ನನ್ನ ಸ್ಕಿನ್ ಟೋನ್ಗೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೋ ಸನ್ಸ್ಕ್ರೀನ್ನ ಅದನ್ನು ಯೂಸ್ ಮಾಡಿ. ಪ್ಲೀಸ್ ಎಲ್ಲರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮ ಫೇಸಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಎಲ್ಲರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಾನು ಡಾಕ್ಟರ್ ರೆಫರ್ ಮಾಡಿರೋ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ. ಮಾಯ್ಶ್ಚರೈಸರ್ನ ನೀವು ಯಾವ ಥರ ಅಪ್ಲೈ ಮಾಡ್ತೀರೋ ಸನ್ಸ್ಕ್ರೀನ್ನು ಕೂಡ ಅದೇ ಥರ ನೀವು ಅಪ್ಲೈ ಮಾಡಬೇಕು. ಫುಲ್ ಫೇಸ್ಗೆ ನೀಟಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನೀಟಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದೀನಿ ಫೇಸ್ಗೆ. ಫಸ್ಟು ನಾನು ಐ ಲುಕ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಡರ್ಮಾ ಪ್ಯಾಲೆಟ್ ಅವರಿಂದ D5ನ ತೊಗೊಂಡಿದ್ದೀನಿ. ಈಗ ಬ್ರಷಲ್ಲಿ ಸ್ವಲ್ಪ ತಗೊಂಡು ಐ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಬ್ಲೆಂಡರ್ ಬರುತ್ತೆ, ಈ ಥರ ಬ್ಲೆಂಡರ್ನ ತಗೊಂಡು ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಸ್ವಲ್ಪ ಪ್ಯಾಚಿ ಅನಿಸಿದ್ರೆ ಇಲ್ಲಲ್ಲ, ನಾನು ಸ್ವಲ್ಪ ಬ್ಲೆಂಡರಲ್ಲಿ ಸ್ವಲ್ಪ D5 ಪ್ರಾಡಕ್ಟ್ನ ಈ ಥರ ತಗೊಂಡು ಸ್ವಲ್ಪ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಎಲ್ಲೂ ಪ್ಯಾಚಿ ಥರ ಕಾಣಬಾರ್ದು, ಆ ಥರ ಫುಲ್ಲು ಬ್ಲೆಂಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಐ ಕೂಡ ಅದೇ ಥರ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲೂ ಪ್ಯಾಚಿ ಕಾಣಬಾರ್ದು, ಆ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆಮೇಲೆ ಫ್ಯಾಷನ್ ಕಲರ್ ಅವ್ರದ್ದು ಬನಾನಾ ಬ್ರೈಡ್ನ ನಾನು ಪೌಡರ್ನ ಹಾಕ್ಕೊತಾ ಇದ್ದೀನಿ.
ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ನಾನು ಪೌಡರ್ನ. ನೀಟಾಗಿ ಎಲ್ಲ ಕಡೆನೂ ಪೌಡರ್ನ ಹಾಕ್ಕೊಳ್ಳಿ. ನೀಟಾಗಿ ಈ ಥರ ಪೌಡರ್ ಹಾಕೊಂಡಿದ್ದೀನಿ ನೀಟಾಗೆ. ಈ ಥರ ಒಂದು ಸ್ಮಾಲ್ ಬ್ರಷ್ನ ತೊಗೊಂಡಿದ್ದೀನಿ. ಇಲ್ಲಿ ಪ್ರೀತಿ ಆಲ್ ಸೆಟ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದೊಂದು ತೊಗೊಂಡ್ರೆ ಸಾಕು, ನೀವು ಶಿಮ್ಮರು ಮತ್ತು ಐ ಲುಕ್ ಎಲ್ಲ ಥರ ಐ ಲುಕ್ನು ಇದರಲ್ಲೇ ಕ್ರಿಯೇಟ್ ಮಾಡ್ಬೋದು. ನೀವು ಎಲ್ಲ ಥರ ಕಲರ್ಸು ಇರುತ್ತೆ ಇದರಲ್ಲಿ. ಈಗ ನಾನು ಬ್ರೌನ್ ಶೇಡ್ನ ತೊಗೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಈ ಥರ ಪ್ರಾಡಕ್ಟ್ನ ತೊಗೊಂಡು ಕೈ ಮೇಲೆ ಹಿಂಗೆ ಟ್ಯಾಪ್ ಮಾಡಿಬಿಟ್ಟು ಆಮೇಲೆ ಹಾಕೋಣ. ಇವಾಗ ಐ ಮೇಲೆ ಅಪ್ಲೈ ಮಾಡೋಣ. ನಾನು ಸ್ವಲ್ಪ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಅದೇ ಲೈಟ್ ಶೇಡ್ ಬ್ರೌನ್ ಕಲರ್ನ ತಗೊಂಡು ಇಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರ್ ಬ್ರೌನ್ ಶೇಡು ಡಾರ್ಕ್ ಕಲರ್ನ ತಗೊಂಡು ಇಲ್ಲಿ ಅಪ್ಲೈ ಮಾಡ್ತೀನಿ. ಈಗ ಅದಕ್ಕಿಂತ ಡಾರ್ಕ್ ಆಗಿರೋ ಶೇಡು ಇಲ್ಲಿದೆ ಬ್ರೌನ್ ಕಲರು, ಅದನ್ನು ಸ್ವಲ್ಪ ನಾನು ತೊಗೊತಾ ಇದ್ದೀನಿ. ಪ್ರಾಡಕ್ಟ್ನ ಸ್ವಲ್ಪ ತಗೊಂಡು ಈ ಥರ ಕೈಗೆ ಸ್ವಲ್ಪ ಟ್ಯಾಪ್ ಮಾಡಿ ಆಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಿ. ಇದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಇಲ್ಲಿ ಹಚ್ಚಬೇಕು. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರ್ನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಲೈಟ್ ಕಲರ್ನ ಅಪ್ಲೈ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಬ್ರಷ್ನ ತಗೊಂಡು ಇಲ್ಲಿ ನಾನು ಲೈಟ್ ಕಲರ್ ಅಪ್ಲೈ ಮಾಡಿದ್ದೀನಲ್ಲ ಅದೇ ಪ್ರಾಡಕ್ಟ್ನ ಇನ್ನೊಂದು ಸಲ ತಗೊಂಡು ತೊಗೊಂಡಿದ್ದೀನಿ. ಇನ್ನೊಂದು ಸಲ ತಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ನೀಟಾಗೆ. ಈಗ ಇದು ಡಾರ್ಕ್ ಕಲರು ಇದು ಲೈಟ್ ಕಲರು ಎರಡೂ ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗೆ. ಈಗ ಆವಾಗಲೇ ಡಾರ್ಕ್ ಕಲರ್ ಹಚ್ಚಿದ್ರಲ್ಲ ಅದೇ ಬ್ರಷ್ನ ತಗೊಂಡು ಇದು ನೀಟಾಗೆ ಎರಡೂ ಕೂಡ ಇದು ಲೈಟ್ ಕಲರ್ ಮತ್ತು ಇದು ಡಾರ್ಕ್ ಕಲರ್ ಎರಡೂ ಕೂಡ ಬ್ಲೆಂಡ್ ಮಾಡ್ಕೊಬೇಕು. ಈ ಥರ ಎರಡೂ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನಿಮಗೆ ಐ ಶ್ಯಾಡೋ. ಈ ಥರ ನೀವು ಎರಡೂ ಕೂಡ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದ್ರ ಮೇಲೆ ಶಿಮ್ಮರ್ ಹಾಕೋಣ. ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಡ್ರೆಸ್ ಕಲರೇ ಶಿಮ್ಮರ್ನ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿದೆ ಪಿಂಕ್ ಕಲರ್. ಸ್ವಲ್ಪ ಪ್ರಾಡಕ್ಟ್ನ ಈ ಥರ ತಗೊಂಡು ನಾವು ಐ ಮೇಲೆ ಅಪ್ಲೈ ಮಾಡೋಣ ಬನ್ನಿ. ಈ ಥರ ನಾನು ನೀಟಾಗೆ ಐ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ಥರ ನಮಗೆ ಐ ಶ್ಯಾಡೋ ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ಮತ್ತೆ ನೀವು ಲೈಟ್ ಕಲರ್ನ ತೊಗೊಂಡಿದ್ದೀರಲ್ಲ ಮುಂಚೆ ಅದೇ ಬ್ರಷ್ನ ತಗೊಂಡು ಇಲ್ಲಿ ನೀವು ಶಿಮ್ಮರ್ ಹಾಕಿದ್ದೀರಲ್ಲ ಇದನ್ನು ಮತ್ತು ಇದನ್ನು ಶಿಮ್ಮರ್ನು ಮತ್ತು ಲೈಟ್ ಕಲರ್ನ ಎರಡೂ ಕೂಡ ಬ್ಲೆಂಡ್ ಮಾಡ್ಕೊಬೇಕು.
ಅಂದರೆ ಎರಡೂ ಲೈನ್ಸ್ ಕಾಣಿಸ್ಬಾರ್ದು ಇಲ್ಲೆಲ್ಲ, ಎರಡೂ ಒಂದೇ ಕಾಣಬೇಕು, ಆ ಥರ ಬ್ಲೆಂಡ್ ಮಾಡ್ಕೊಬೇಕು ನೀವು. ಲೈನ್ಸ್ ಇಲ್ಲಿ ಒಂದು ಲೈನ್ ಕಾಣ್ಬಿಟ್ರೆ, ಯಾಕಂದರೆ ಇದು ಬೇರೆ ಆಗಿ ಹೋಗ್ಬಿಡುತ್ತೆ. ಎರಡೂ ಬ್ಲೆಂಡ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಕಾಣುತ್ತೆ ಐ ಶ್ಯಾಡೋ. ಈ ಥರ ಐ ಶ್ಯಾಡೋ ಫೈನಲ್ಲಿ ಈ ಥರ ಕಾಣುತ್ತೆ. ಈ ಐಗೂ ಕೂಡ ಅದೇ ಥರ ನಾನು ಮಾಡ್ಕೊಂಡು ತೋರಿಸ್ತೀನಿ. ಈ ಸೈಡು ಮತ್ತು ಈ ಸೈಡು ಶಿಮ್ಮರು ಆಗಿರುತ್ತೆ ಕಣ್ಣತ್ರ, ಅದಕ್ಕೆ ನಾವು ಒಂದು ಟಿಶ್ಯೂನ ತಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಇವಾಗ ಫೇಸಲ್ಲಿ ಹಂಗೆ ನಾವು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಇಲ್ಲಿ ಈ ಕಣ್ಣತ್ರ ಮತ್ತು ಆ ಕಣ್ಣತ್ರ ಎರಡು ಕಡೆನೂ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಥರ ಫೌಂಡೇಶನ್ನು ಏನು ಯೂಸ್ ಮಾಡ್ತಿಲ್ಲ ನಾನು ಫೇಸ್ಗೆ, ಹಂಗೆ ಸಿಂಪಲ್ಲಾಗಿ ಯಾವ ಥರ ಮೇಕಪ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು CC ಕ್ರೀಮ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಶೋಬಿಂಗ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದು 3 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ಳಿ. 3 ಡ್ರಾಪ್ಸ್ ಅಷ್ಟೇ ಹಾಕ್ಕೊಬೇಕು ಅದನ್ನು. ಆಮೇಲೆ ಸ್ವಲ್ಪ ಶೋಬಿಂಗ್ ಕ್ರೀಮ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಂದು 2 ಡ್ರಾಪ್ ಇಲ್ಲ 3 ಡ್ರಾಪ್ನ ಶೋಬಿಂಗ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 2 ಡ್ರಾಪ್ಸ್ ಇಲ್ಲ 3 ಡ್ರಾಪ್ಸ್ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ ಶೋಬಿಂಗ್ ಕ್ರೀಮ್ನ. ಈಗ ನಾನಿಲ್ಲಿ ಶೋಬಿಂಗ್ ಕ್ರೀಮು ಮತ್ತು CC ಕ್ರೀಮು ಎರಡೂ ತೊಗೊಂಡು ಎರಡೂ 3 ಡ್ರಾಪ್ಸ್ ಹಾಕ್ಕೊಂಡು ಈಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫೇಸಿಗೆ. ಆಫ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು, ಫುಲ್ ಫೇಸಿಗೆ ಅಪ್ಲೈ ಮಾಡ್ಕೊಬೇಡಿ. ಆಫ್ ಫೇಸಿಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಇನ್ನೂ ಅರ್ಧ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಫುಲ್ ಅಪ್ಲೈ ಮಾಡ್ಕೊಂಬಿಟ್ರೆ ಬ್ಲೆಂಡ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಆಫ್ ಮಾತ್ರ ಹಚ್ಕೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ನೀಟಾಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ ಮೇಲೆ. ಈಗ ಬ್ಲೆಂಡರ್ನ ತೊಗೊಳ್ಳಿ, ಬ್ಲೆಂಡರ್ನ ತೊಗೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಲೈಟಾಗೆ ಸುಮ್ಮನೆ ಟ್ಯಾಪ್ ಮಾಡಬೇಕಷ್ಟೇ, ಜೋರಾಗಿ ಒತ್ತಬೇಡಿ, ಎಲ್ಲ ಪ್ರಾಡಕ್ಟು ಬ್ಲೆಂಡರ್ ಮೇಲೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಟ್ಯಾಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಒತ್ತಕ್ಕೆ ಹೋಗಬೇಡಿ. ಇಲ್ಲಿ ನಾನು ನೀಟಾಗೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಸೈಡ್ ಫುಲ್ಲು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅರ್ಧ ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿದೆ, ಇನ್ನು ಅರ್ಧ ಫೇಸ್ಗೆ ಈಗ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗೆ ಅಪ್ಲೈ ಮಾಡ್ಕೊಳ್ಳಿ ಫೇಸು. ಅಪ್ಲೈ ಮಾಡಿಕೊಂಡು ಈಗ ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ಳಿ ಬ್ಲೆಂಡರಲ್ಲಿ. ಇಲ್ಲಿ ನೀವು ಪ್ರಾಡಕ್ಟ್ನ ಸ್ವಲ್ಪ ತಗೊಂಡು ಆಮೇಲೆ ಫುಲ್ ಫೇಸ್ ಅಪ್ಲೈ ಮಾಡಿದ್ದಾದಮೇಲೆ ಕಣ್ಣತ್ರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಕಣ್ಣತ್ರ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೈನ್ಸ್ ಕಾಣುತ್ತೆ. ಈ ಥರ ನೀಟಾಗೆ ಅಪ್ಲೈ ಮಾಡ್ಕೊಳ್ಳಿ ಫೇಸೆಲ್ಲ. ಫುಲ್ಲು ಫೇಸು ಈ ಥರ ನೀಟಾಗೆ ಅಪ್ಲೈ ಮಾಡ್ಕೊಬೇಕು, ಇಲ್ಲ ಅಂದರೆ
ಪ್ಯಾಚಿ ಪ್ಯಾಚಿ ಥರ ಕಾಣಿಸ್ಬಿಡುತ್ತೆ, ಅವಾಗ ಮೇಕಪ್ ಚೆನ್ನಾಗಿ ಕಾಣಲ್ಲ. ನೀಟಾಗಿ ಈ ಥರ ಫುಲ್ಲು ಎಲ್ಲ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ನೀವು ಪೌಡರ್ನ ಯೂಸ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಫುಲ್ ಪ್ಯಾಚಿ ಪ್ಯಾಚಿ ಎಲ್ಲೂ ಕಾಣಬಾರ್ದು, ಲೈನ್ಸೂ ಕೂಡ ಆ ಥರ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫೇಸೆಲ್ಲ. ಫುಲ್ಲು ಫೇಸಲ್ಲಿ ನೀಟಾಗೆ ನಾನು ಅಪ್ಲೈ ಮಾಡಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಎಲ್ಲೂ ಪ್ಯಾಚಿ ಕಾಣಿಸ್ತಾ ಇಲ್ಲ, ಆ ಥರ ನೀಟಾಗೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಬ್ಲೆಂಡರಲ್ಲಿ. ಇಲ್ಲಿ ನಾನು ಫೇಸಿಗೆ ಯಾವುದೇ ರೀತಿ ಫೌಂಡೇಶನ್ನ ಯೂಸ್ ಮಾಡ್ತಿಲ್ಲ, ಬರೀ ಶೋಬಿಂಗ್ ಕ್ರೀಮು ಮತ್ತು CC ಕ್ರೀಮ್ನ ಯೂಸ್ ಮಾಡಿ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಫ್ಯಾಷನ್ ಕಲರ್ ಅವ್ರದ್ದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಬನಾನಾ ಬ್ರೈಡು. ಸ್ವಲ್ಪ ಈ ಥರ ಪೌಡರ್ನ ತಗೊಂಡು ನೀಟಾಗೆ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ನೀಟಾಗೆ ಫೇಸಿಗೆ ಪೌಡರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಸೆಟ್ಟಿಂಗ್ ಸ್ಪ್ರೇನ ಹೊಡ್ಕೊಳ್ಳಿ ಫೇಸಿಗೆ. ಈಗ ನೀಟಾಗೆ ಫೇಸ್ಗೆ ಈ ಥರ ಸೆಟ್ಟಿಂಗ್ ಸ್ಪ್ರೇನ ಹೊಡಿತಾ ಇದ್ದೀನಿ ನಾನು. ಸೆಟ್ಟಿಂಗ್ ಸ್ಪ್ರೇನ ಹೊಡ್ಕೊಂಡು 1-2-3 ಮಿನಿಟ್ಸ್ ಹಾಗೆ ಬಿಡಿ ಫೇಸಲ್ಲಿ. ಅದು ಫುಲ್ ಆರಬೇಕು, ಅಲ್ಲಿವರೆಗೂ ಹಾಗೆ ಬಿಡಿ. ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಹೊಡೆದು 1-2-3 ಮಿನಿಟ್ಸ್ ಹಾಗೆ ಬಿಟ್ಟು ಈಗ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಐಬ್ರೋ ಬ್ರಷಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು, ಈ ಥರದ್ದೊಂದು ಬರುತ್ತೆ, ಇಲ್ಲ ಈ ಥರದ್ದೊಂದು ಎರಡು ತೊಗೊಂಡು ನೀವು ಯಾವ ಥರ ಐಬ್ರೋ ಫಿಲ್ ಈಸಿಯಾಗೆ ಯಾವ ಥರ ಐಬ್ರೋ ಫಿಲ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಐಬ್ರೋಸು ನೀಟಾಗಿ ನೀವು ಫಿಲ್ನ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಐಬ್ರೋಸ್ನ ನಾನು ನೀಟಾಗಿ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಈ ಥರದೊಂದು ಬ್ರಷ್ನ ಇಟ್ಕೊಳ್ಳಿ. ಈ ಥರ ಬ್ರಷ್ನ ಇಟ್ಕೊಂಡು ಈ ಥರ ಮಾಡೋದ್ರಿಂದ ನೀವು ಐಬ್ರೋಸ್ನ ನೀಟಾಗೆ ಫಿಲ್ ಮಾಡ್ಬೋದು. ಆವಾಗ ನಿಮ್ಮ ಐಬ್ರೋಸು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಮೆಥಡು ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಐಬ್ರೋಸು. ಈ ಐಬ್ರೋಸು ನೋಡಿ ಮತ್ತು ಈ ಐಬ್ರೋಸು ನೋಡಿ, ಈ ಐಬ್ರೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ನ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಈ ಕಡೆ ಕೂಡ ಐಬ್ರೋಸು ಅದೇ ಥರ ಫಿಲ್ ಮಾಡ್ಕೊತಾ ಇದ್ದೀನಿ ಈಗ ನಾನು. ಈಗ ನಾನಿಲ್ಲಿ ಐಬ್ರೋಸ್ನ ನೀಟಾಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೀಗ ಲೈನರ್ನ ಹಾಕ್ಕೊತಾ ಇದ್ದೀನಿ. ನಾನು ಪೌಡರ್ ಅಂದರೆ ಐ ಶ್ಯಾಡೋ ಪ್ಯಾಲೆಟಲ್ಲಿ ಪ್ರಿಟಿ ಆಲ್ ಸೆಟ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಬ್ಲ್ಯಾಕ್ ಕಲರ್ದು ಬಂದಿರುತ್ತೆ, ಅದನ್ನೇ ಕೂಡ ಯೂಸ್ ಮಾಡಿಕೊಂಡು ನಾನಿಲ್ಲಿ ಲೈನರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಪ್ಲೈ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ನಾನು ಲೈನರ್ನ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದರಲ್ಲಿ ಪ್ರಿಟಿ ಆಲ್ ಸೆಟ್ಟಲ್ಲಿ ಅದನ್ನೇ ತಗೊಂಡು ಈ ಥರ ನಾನು ಲೈನರ್ನ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗೈತೆ. ಅದು ವಾಟರ್ ಪ್ರೂಫ್ ಥರ ಇರುತ್ತೆ, ನೀವು ಕಣ್ಣು ಉಜ್ಜಿದ್ರೂ ಕೂಡ ಅದು ಮೇಲಕ್ಕೆ ಕೆಳಗಡೆಗೆ ಹೋಗಲ್ಲ. ಈ ಥರನೇ ಯೂಸ್ ಮಾಡಿ, ಸಿಂಪಲ್ ಮೇಕಪ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಎಲ್ಲ ಆಯಿತು, ಫೈನಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕು. ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲಿಪ್ ಲೈನರ್ನ ಅಪ್ಲೈ ಮಾಡಿ ಆಮೇಲೆ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ. ಲಿಪ್ಸ್ಟಿಕ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ, ಲಿಪ್ ಲೈನರ್ ಅಪ್ಲೈ ಮಾಡಲಿಲ್ಲ ಅಂದರೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ಆ ಕಡೆ ಈ ಕಡೆ ಹೋಗುತ್ತೆ, ಇಲ್ಲ ನೀವೇನಾದ್ರು ತಿಂತೀರ ಆವಾಗ ಹೋಗೋ ಚಾನ್ಸಸ್ ಇರುತ್ತೆ ಲಿಪ್ಸ್ಟಿಕ್ಕು. ಇಲ್ಲಾಂದರೆ ನಾವು ಎಷ್ಟೊಂದು ಜನಕ್ಕೆ ತಿನ್ನೋ ಅಭ್ಯಾಸ ಇರುತ್ತೆ ಲಿಪ್ಸ್ಟಿಕ್ಕು, ಹಂಗಾಗಿ ಲಿಪ್ ಲೈನರ್ ಹಾಕಿ ಆಮೇಲೆ ಲಿಪ್ಸ್ಟಿಕ್ನ ಹಾಕಿದ್ರೆ ಲಿಪ್ಸ್ಟಿಕ್ ಹೋದ್ರೂ ಕೂಡ ಲಿಪ್ ಲೈನರ್ ಇರುತ್ತೆ, ಆವಾಗ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗೆ ಲಿಪ್ ಲೈನರ್ನ ಅಪ್ಲೈ ಮಾಡಿ.
ಲಿಪ್ ಲೈನರ್ನ ಅಪ್ಲೈ ಮಾಡಿದ್ಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ. ಇಲ್ಲಿ ನಾನು ಬ್ರೌನ್ ಕಲರ್ ಶೇಡು ಲಿಪ್ ಲೈನರ್ನ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಈ ಥರ ಲಿಪ್ ಲೈನರ್ನ ಬ್ರೌನ್ ಕಲರ್ ಶೇಡು ಲಿಪ್ ಲೈನರ್ನ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಬೇಕು. ನಾನಿಲ್ಲಿ ಲಿಪ್ಸ್ಟಿಕ್ನ ಲೈಟ್ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಡ್ರೆಸ್ಸು ಕೂಡ ಲೈಟ್ ಪಿಂಕ್ ಕಲರ್ ಇದೆ, ಅದಕ್ಕೆ ನಾನು ಕೂಡ ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ನ ಫಸ್ಟ್ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ನಾನು ಡಾರ್ಕ್ ಪಿಂಕ್ ಕಲರು ಮತ್ತು ಲೈಟ್ ಪಿಂಕ್ ಕಲರು ಎರಡೂ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು 2 ಶೇಡ್ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಡಿಫ್ರೆಂಟ್ ಶೇಡ್ ಕಾಣುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಲಿಪ್ಸ್ಟಿಕ್ಕು. ಯಾವುದೇ ಲಿಪ್ಸ್ಟಿಕ್ ಆದ್ರೂ ಕೂಡ 2 ಮಿಕ್ಸ್ ಮಾಡಿಬಿಟ್ಟು 2 ಕಲರ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ, ಆವಾಗ ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಲೈಟ್ ಪಿಂಕ್ ಕಲರು ಮತ್ತು ಡಾರ್ಕ್ ಪಿಂಕ್ ಕಲರು ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎರಡು ಕಲರ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಈ ಥರ ಕಾಣುತ್ತೆ ಲಿಪ್ಸ್ಟಿಕ್ಕು. ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕು ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನಿಮಗೆ ಬ್ಯೂಟಿಫುಲ್ ಆದಂಥ ಒಂದು ಲಿಪ್ಸ್ಟಿಕ್ಕು ಈ ಥರ ಕಾಣುತ್ತೆ ನಿಮಗೆ ಲಿಪ್ಸ್ ಮೇಲೆ. ನೀವು ಯಾವುದಾದ್ರು ಲೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಥರ ಹಾಕ್ಕೊಳ್ಳಿ, ಆವಾಗ ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣುತ್ತೆ ಲಿಪ್ಸ್ಟಿಕ್ಕು. ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಗೊಂಡು ಸ್ಮೈಲ್ ಮಾಡಿ, ಈ ಥರ ಸ್ಮೈಲ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಮಾಡಿ. ಲೈಟಾಗಿ ಅಪ್ಲೈ ಮಾಡಿದ್ದೀನಿ, ನಾನು ಜಾಸ್ತಿ ಅಪ್ಲೈ ಮಾಡಿಲ್ಲ, ಸ್ವಲ್ಪ ಮಾತ್ರ ಪ್ರಾಡಕ್ಟ್ನ ತೊಗೊಂಡಿರೋದು ನಾನು. ಈ ಸೈಡು ಕೂಡ ಅದೇ ಥರನೇ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಪ್ರಾಡಕ್ಟ್ನ ಈ ಥರ ತೊಗೊಂಡು ಬ್ಲೆಂಡ್ ಮಾಡ್ಕೊಬೇಕು, ಕೈಗೆ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಇದೇ ಥರ ಪ್ರಾಡಕ್ಟ್ನ ತೊಗೊಂಡು ಅಪ್ಲೈ ಮಾಡಿದ್ರೆ ಜಾಸ್ತಿ ಬಂದ್ಬಿಡುತ್ತೆ. ನೀಟಾಗೆ ಬ್ಲಷ್ನ ಈ ಥರ ಅಪ್ಲೈ ಮಾಡಿದ್ಮೇಲೆ ಬ್ಲಷ್ನ ಈ ಥರ ನೀಟಾಗೆ ಅಪ್ಲೈ ಮಾಡಿಕೊಂಡೆ. ಈಗ ಐಲೈಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ತೊಗೊತಾ ಇದ್ದೀನಿ ಪ್ರಾಡಕ್ಟ್ನ. ಸ್ವಲ್ಪ ತೊಗೊಂಡು ಕೈಗೆ ಈ ಥರ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಜೋಕರ್ ಥರ ಕಾಣಿಸ್ಬಿಡ್ತೀರ ಅದಕ್ಕೆ. ಬಟ್ ಇಲ್ಲಿ ಸ್ವಲ್ಪ, ಇಲ್ಲಿ ಅಷ್ಟೇ. ಇದು ಇಲ್ಲಿ ಹಾಕಿ ಮಿಕ್ಕಿರೋ ಪ್ರಾಡಕ್ಟ್ನ ಇಲ್ಲಿ ಮತ್ತು ಇಲ್ಲೇ ಅಪ್ಲೈ ಮಾಡ್ಕೊಬೇಕು. ಮತ್ತು ಈ ಥರದ್ದು ಒಂದು ಬ್ರಷ್ನ ತೊಗೊಳ್ಳಿ. ಇದಕ್ಕೆ ಯಾವುದೇ ರೀತಿ ಪ್ರಾಡಕ್ಟ್ನ ಹಚ್ಚಿರಬಾರ್ದು. ಇದಕ್ಕೆ ಆ ಥರ ಒಂದು ಬ್ರಷ್ನ ತೊಗೊಂಡು ಇದನ್ನು ಮತ್ತು ಇದನ್ನು ಎರಡನ್ನೂ ಬ್ಲೆಂಡ್ ಮಾಡ್ಕೊಬೇಕು.
ನಾನು ಐಲೈಟರ್ನ ಇಲ್ಲೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಈಗ ನಾನು ಸಿಂಪಲ್ಲಾಗೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಡ್ರೆಸ್ಸಿಗೆ ನಾನು ಈ ಥರ ಸಿಂಪಲ್ಲಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀರಾ, ಇಲ್ಲ ಮೇಕಪ್ ಆರ್ಟಿಸ್ಟ್ನ ಕರ್ಸೋಕ್ಕಾಗಲ್ಲ, ನೀವೇ ಮನೆಯಲ್ಲೇ ಮೇಕಪ್ ಮಾಡ್ಕೊಬೇಕು ಅಂತಿದ್ರೆ ನಾನು ಯಾವುದೇ ರೀತಿ ಫೌಂಡೇಶನ್ನ ಏನು ಯೂಸ್ ಮಾಡದೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇದೇ ಥರ ನೀವು ಕೂಡ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು. ಮೇಕಪ್ ಆರ್ಟಿಸ್ಟ್ ಕರ್ಸ್ದೇನೆ ನೀವೇ ಮನೆಯಲ್ಲಿ ಮೇಕಪ್ನ ಈ ಥರ ಸಿಂಪಲ್ಲಾಗಿ ನೀವೇ ಮಾಡ್ಕೊಬೋದು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಮೇಕಪ್ ಮಾಡಿ ತೋರಿಸ್ಬೇಕು ನಿಮಗೆ, ಇನ್ನು ಯಾವ ಥರ ಲುಕ್ಸ್ ಎಲ್ಲ ಮೇಕಪ್ ಲುಕ್ಸು ಯಾವ ಥರ ಕ್ರಿಯೇಟ್ ಮಾಡಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.